ನಾವೆಲ್ಲರೂ ಈ ಶಿಸ್ತು ಅಥವಾ ನಿಯಮಗಳು ಅಂದ ತಕ್ಷಣ ಅದನ್ನು ಒಂಥರ ಈ ಗುರುತ್ವಾಕರ್ಷಣೆಯ ನಿಯಮಕ್ಕೆ ಹೋಲಿಸ್ತೀವಿ ಅಲ್ವಾ? ಹೌದು, ಖಂಡಿತ. ಮೇಲಿಂದ ಹಾಕಿದ್ರೆ ಕೆಳಗೆ ಬೀಳ್ಲೇಬೇಕು. ಎಕ್ಸಾಕ್ಟ್ಲಿ. ಈಗ ನೀವೊಂದು ಸೇವನ್ನ ಮೇಲಿಂದ ಬಿಟ್ರೆ ಅದು ಕೆಳಗೆ ಬೀಳಲೇಬೇಕು. ಆ ಸೇವನ್ನ ಬಿಟ್ಟೋರು ಯಾರೋ ಅವರ ಬ್ಯಾಕ್ಗ್ರೌಂಡ್ ಏನು ಅನ್ನೋದಲ್ಲಿ ಮ್ಯಾಟರ್ ಆಗಲ್ಲ. ಗ್ರಾವಿಟಿಗೆ ಎಲ್ರೂ ಒಂದೇ. ನಿಜ. ಗ್ರಾವಿಟಿ ರೂಲ್ಸ್ ಅಲ್ಲಿ ಪಾರ್ಶಿಯಾಲಿಟಿ ಮಾಡಲ್ಲ. ಆದ್ರೆ ನಾವು ಇವತ್ತು ಚರ್ಚೆ ಮಾಡ್ತಿರೋ ಮೂಲ ವರದಿಗಳನ್ನು ನೋಡಿದ್ರೆ ರಾಜಕೀಯದಲ್ಲಿ, ಅದರಲ್ಲೂ ಎಸ್ಪೆಷಲಿ ಈ ಪಕ್ಷದ ಶಿಸ್ತು ಅನ್ನೋ ವಿಚಾರಕ್ಕೆ ಬಂದಾಗ ಈ ಗ್ರಾವಿಟಿ ಕೆಲಸ ಮಾಡೋದೇ ಇಲ್ಲ ಅನ್ಸುತ್ತೆ. ಖಂಡಿತ ಕೆಲ್ಸ ಮಾಡಲ್ಲ. ಕೆಲವರಿಗೆ ನಿಯಮಗಳು ಬೇರೆ, ಇನ್ನು ಕೆಲವರಿಗೆ ನಿಯಮಗಳೇ ಬೇರೆ. ಕರೆಕ್ಟ್. ಕೆಲವರ ಪಾಲಿಗೆ ನಿಯಮಗಳು ಆಕಾಶದಿಂದ ಕಲ್ಲಿನ ತರ ಬೀಳ್ತವೆ, ಇನ್ನು ಕೆಲವರಿಗೆ ಆ ನಿಯಮಗಳೇ ಗಾಳಿಯಲ್ಲಿ ಹಾರಿ ಹೋಗ್ತವೆ. ಸೊ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಮುಂದಿರುವ ರಿಪೋರ್ಟ್ಗಳು, ಲೇಖನಗಳ ಆಧಾರದ ಮೇಲೆ ನಾವು ಕರ್ನಾಟಕ ಕಾಂಗ್ರೆಸ್ ಒಳಗೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ನಂತರ ಶುರುವಾಗಿರುವ ಈ ಆಯ್ದ ಶಿಸ್ತು ಕ್ರಮ ಅಂದ್ರೆ ಸೆಲೆಕ್ಟಿವ್ ಡಿಸಿಪ್ಲಿನ್ ಬಗ್ಗೆ ನಾವು ಬಿಡಿಸಿ ನೋಡ್ಲಿದ್ದೇವೆ. ಹೌದು, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್. ಅಂದಾಗೆ ಇದನ್ನ ಶುರು ಮಾಡೋಕ್ಕೂ ಮುನ್ನವೇ ಒಂದು ವಿಚಾರ ಕ್ಲಿಯರ್ ಮಾಡ್ಬಿಡ್ತೀನಿ. ನಾವಿಲ್ಲಿ ಯಾವುದೇ ರಾಜಕೀಯ ಪಕ್ಷದ ಪರನೂ ಇಲ್ಲ, ವಿರೋಧನೂ ಇಲ್ಲ. ಎಡಪಂಥ ಬಲಪಂಥ ಅನ್ನೋ ಹಂಗಿಲ್ಲದೆ ಮೂಲ ವರದಿಗಳಲ್ಲಿರುವ ಸಂಗತಿಗಳನ್ನ ಮಾತ್ರ ಇಟ್ಕೊಂಡು ವಸ್ತುನಿಷ್ಠವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ನಮ್ಮ ಉದ್ದೇಶ ಕೇವಲ ಫ್ಯಾಕ್ಟ್ಗಳನ್ನ ಅನಲೈಸ್ ಮಾಡೋದಷ್ಟೇ. ಸೊ ಬನ್ನಿ ಶುರು ಮಾಡೋಣ. ವರದಿಯ ಪ್ರಕಾರ ಪಕ್ಷದ ಈ ಶಿಸ್ತು ಕ್ರಮಕ್ಕೆ ಮೊದಲ ಟಾರ್ಗೆಟ್ ಆಗಿರೋದು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅಂತಾನೆ ಗುರುತಿಸಿಕೊಂಡಿರುವ ಮುಸ್ಲಿಂ ಸಮುದಾಯದ ನಾಯಕರು. ಓಕೆ, ಅಂದ್ರೆ ಮೊದಲೇ ಆಕ್ಷನ್ ತಗೊಂಡಿರೋದು ಇವರ ಮೇಲೆಯೇ? ಹೌದು. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದ ಅಬ್ದುಲ್ ಜಬ್ಬಾರ್ ಅವರನ್ನ ವಜಾ ಮಾಡಿರೋದು, ಹಾಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್ ಅವರನ್ನ ಹುದ್ದೆಯಿಂದ ತೆಗೆದುಹಾಕಿರೋದನ್ನ ರಿಪೋರ್ಟ್ ಉಲ್ಲೇಖಿಸಿದೆ. ಇದು ಸುಮ್ಮನೆ ಒಂದು ವಾರ್ನಿಂಗ್ ಅಲ್ಲ, ಡೈರೆಕ್ಟ್ ಆಗಿ ತಲೆದಂಡ. ಹಾ, ಸರಿ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ನನಗಿದು ಹೇಗನಿಸ್ತಿದೆ ಅಂದ್ರೆ, ಒಬ್ಬ ಟ್ರಾಫಿಕ್ ಪೊಲೀಸು ಒಂದು ಐಷಾರಾಮಿ ಕಾರು ಅತಿ ವೇಗವಾಗಿ ಹೋದಾಗ ಕಣ್ಮುಚ್ಕೊಂಡು ಯಾರೋ ಒಬ್ಬ ಬಡವ ಸೈಕಲ್ನಲ್ಲಿ ಲೇನ್ ತಪ್ಪಿದ್ದಕ್ಕೆ ಭಾರೀ ದಂಡ ಹಾಕಿದ ಹಾಗೆ ಅನಿಸ್ತಿದೆ. ವಾವ್, ಇದು ತುಂಬಾ ಆಪ್ಟ್ ಆಗಿರೋ ಉದಾಹರಣೆ ಅಲ್ವಾ? ದಶಕಗಳಿಂದ ಪಕ್ಷವನ್ನ ಕಟ್ಟಿ ಬೆಳೆಸಿದ ಅಲ್ಪಸಂಖ್ಯಾತ ನಾಯಕರ ಮೇಲೆಯೇ ಇಷ್ಟು ತ್ವರಿತವಾಗಿ ಶಿಸ್ತು ಕ್ರಮ ಜರುಗಿಸಲು ಕಾರಣವೇನು? ಇದು ಶಿಸ್ತಿನ ಹೆಸರಿನಲ್ಲಿ ನಡೆಯುತ್ತಿರುವ ರಾಜಕೀಯ ಕಿರುಕುಳನ? ನೋಡಿ, ಇಲ್ಲಿರುವ ಅತ್ಯಂತ ಕುತೂಹಲಕಾರಿ ಅಂಶ ಏನಂದ್ರೆ, ಇದನ್ನ ನಾವು ಬರೀ ಇಬ್ರು ವ್ಯಕ್ತಿಗಳ ವಜಾ ಅಂತ ನೋಡಬಾರ್ದು. ಓಕೆ. ರಾಜಕೀಯದಲ್ಲಿ ಟೈಮಿಂಗ್ ಮತ್ತು ಟಾರ್ಗೆಟ್ ಇವೆರಡೂ ಕೂಡ ಬಹಳ ದೊಡ್ಡ ಮೆಸೇಜ್ ಕೊಡ್ತವೆ. ಓಕೆ. ಇಲ್ಲಿ ಆಗಿರೋದು ಅದೇ. ದಶಕಗಳಿಂದ ಪಕ್ಷದ ಬೆನ್ನೆಲುಬಾಗಿ ನಿಂತಿರುವ ಒಂದು ಸಮುದಾಯದ ನಾಯಕರ ಮೇಲೆ ಯಾವುದೇ ಮುನ್ಸೂಚನೆ ಇಲ್ಲದೆ ನೇರವಾಗಿ ಕಠಿಣ ಕ್ರಮ ಕೈಗೊಂಡಾಗ ಅದು ಒಂಥರ ನಡುಕ ಹುಟ್ಟಿಸುತ್ತೆ. ಹೌದು. ಪಕ್ಷದ ಇತರ ಹಿರಿಯ ನಾಯಕರಲ್ಲೂ ಆ ಅಭದ್ರತೆ ಕಾಡುತ್ತೆ ಅಲ್ವಾ? ಖಂಡಿತ ಕಾಡುತ್ತೆ. ಒಂದು ಸಂಘಟನೆಯಲ್ಲಿ ಯಾರು ಸುಲಭವಾಗಿ ಟಾರ್ಗೆಟ್ ಆಗ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ನೀವು ಹೇಳಿದ ಟ್ರಾಫಿಕ್ ಪೊಲೀಸ್ ಉದಾಹರಣೆ ತರಹನೇ ಯಾರು ದುರ್ಬಲರಾಗಿದ್ದಾರೋ ಅವರ ಮೇಲೆ ಶಿಸ್ತಿನ ಅಸ್ತ್ರ ಪ್ರಯೋಗ ಮಾಡೋದು ಸುಲಭ. ಆದ್ರೆ ಒಂದ್ ನಿಮಿಷ, ಇದನ್ನ ನಾನು ಸ್ವಲ್ಪ ಕಾರ್ಪೊರೇಟ್ ಆಂಗಲ್ನಲ್ಲಿ ನೋಡ್ತೀನಿ. ಹೇಳಿ. ಈಗ ಆಫೀಸ್ನಲ್ಲಿ ಒಬ್ಬ ಜೂನಿಯರ್ ಐಟಿ ಹುಡುಗ 5 ನಿಮಿಷ ಲೇಟಾಗಿ ಬಂದ್ರೆ ಅವನ್ನ ಕೆಲ್ಸದಿಂದ ತೆಗೆದಾಕ್ತಾರೆ. ಆದ್ರೆ ಅದೇ ಕಂಪನಿಯ ಸೇಲ್ಸ್ ವಿಪಿ ಕಾಂಪಿಟೇಟರ್ಗೆ ಸೀಕ್ರೆಟ್ಸ್ ಲೀಕ್ ಮಾಡಿದ್ರು ಅವನನ್ನ ಏನೂ ಮಾಡಲ್ಲ. ಯಾಕಂದ್ರೆ ಅವನು ಕೋಟಿಗಟ್ಲೆ ಬಿಸ್ನೆಸ್ ತರ್ತಾನೆ. ನಿಜ, ಅಲ್ಲಿ ಬಿಸ್ನೆಸ್ ಮುಖ್ಯ ಆಗತ್ತೆ. ಇಲ್ಲಿ ಆಗಿರೋದು ಕೂಡ ಅದೇ ಅಲ್ವಾ? ಜಬ್ಬಾರ್ ಅಥವಾ ನಸೀರ್ ಅಹ್ಮದ್ ಅವರು ಪಕ್ಷದಿಂದ ನಾಮನಿರ್ದೇಶನಗೊಂಡವರು, ಅಂದ್ರೆ ಅಪಾಯಿಂಟೀಸ್. ಅವರನ್ನ ತೆಗೆದಾಕೋದು ಹೈಕಮಾಂಡ್ಗೆ ಬಹಳ ಈಸಿ. ಹೌದು, ಈಸಿನೇ. ಅದೇ ಒಬ್ಬ ಪ್ರಭಾವಿ ಶಾಸಕನನ್ನು, ಮಂತ್ರಿಯನ್ನು ತೆಗೆಯೋದು ಕಷ್ಟ ಅಲ್ವಾ? ಇದನ್ನ ನಾವು ಸೆಲೆಕ್ಟಿವ್ ಡಿಸಿಪ್ಲಿನ್ ಅನ್ನೋದಕ್ಕಿಂತ ಜಸ್ಟ್ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಂತ ಯಾಕೆ ಕರಿಬಾರ್ದು? ಮೇಲ್ನೋಟಕ್ಕೆ ಇದು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಂತ ಅನ್ಸಿದ್ರು ಇದರ ಒಳಗಿರೋ ಮೆಕ್ಯಾನಿಸಂ ಸ್ವಲ್ಪ ಬೇರೆ ಇದೆ. ಹೇಗದು? ನೀವು ಹೇಳಿದ ಕಾರ್ಪೊರೇಟ್ ಉದಾಹರಣೆ ಚೆನ್ನಾಗಿದೆ. ಆದ್ರೆ ರಾಜಕೀಯದಲ್ಲಿ ಆ ಜೂನಿಯರ್ ಐಟಿ ಹುಡುಗ ಬರೀ ಒಬ್ಬ ವ್ಯಕ್ತಿ ಆಗಿರಲ್ಲ, ಆತ ಒಂದು ಇಡೀ ಸಮುದಾಯದ ಪ್ರತಿನಿಧಿಯಾಗಿರ್ತಾನೆ. ಕರೆಕ್ಟ್. ಅಲ್ಲಿ ವೋಟ್ ಬ್ಯಾಂಕ್ ಲಿಂಕ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಯಾವಾಗ ನೀವು ಈ ರೀತಿ ಸಾಫ್ಟ್ ಟಾರ್ಗೆಟ್ಗಳನ್ನ ಮಾತ್ರ ಆರಿಸ್ಕೊಂಡು ನಾವು ಬಹಳ ಶಿಸ್ತಿನ ಸಿಪಾಯಿಗಳು ಅಂತ ತೋರ್ಸ್ಕೊಳಕ್ ಹೋಗ್ತಿರೋ, ಆಗ ನಿಮ್ಮದೇ ಪಕ್ಷದ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ಗೆ ಒಂದು ತಪ್ಪು ಸಂದೇಶ ಹೋಗುತ್ತೆ. ಹೋಹೋ, ಅಂದ್ರೆ ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಹೌದು. ಓಹೋ, ನಮ್ಮನ್ನ ಇವರು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಂಡಿದ್ದಾರೆ, ನಮ್ಮ ಬಳಿ ಪವರ್ ಇಲ್ಲ, ದುಡ್ಡಿಲ್ಲ ಅಂತ ನಮ್ಮ ನಾಯಕರನ್ನೇ ಬಲಿಪಶು ಮಾಡ್ತಿದ್ದಾರೆ ಅನ್ನೋ ಭಾವನೆ ಆ ಸಮುದಾಯದಲ್ಲಿ ಮೂಡುತ್ತೆ. ಇದು ಲಾಂಗ್ ಟರ್ಮ್ನಲ್ಲಿ ಪಕ್ಷದ ಅಡಿಪಾಯವನ್ನೇ ಅಲುಗಾಡಿಸುತ್ತೆ.
ಓಕೆ, ಅಂದ್ರೆ ಇದು ಕೇವಲ ಹುದ್ದೆ ಕಳೆದುಕೊಂಡ ಇಬ್ಬರ ಪ್ರಶ್ನೆ ಅಲ್ಲ, ಬದಲಿಗೆ ಆಕ್ಷನ್ ತೆಗೆದುಕೊಂಡ ರೀತಿಯಿಂದ ಹುಟ್ಕೊಂಡಿರುವ ಅಭದ್ರತೆಯ ಪ್ರಶ್ನೆ ಅಂತೀರಾ? ಖಂಡಿತ. ಇದೇ ಅಭದ್ರತೆ ಈಗ ಬೇರೆ ಬೇರೆ ರೂಪದಲ್ಲಿ ಹೊರಬರ್ತಾ ಇದೆ. ಅದೇ ನೋಡಿ, ಇಲ್ಲೇ ವಿಷಯ ನಿಜಕ್ಕೂ ಅತ್ಯಂತ ಆಸಕ್ತಿದಾಯಕವಾಗ್ತದೆ. ಈ ಸೆಲೆಕ್ಟಿವ್ ಡಿಸಿಪ್ಲಿನ್ ವಿರುದ್ಧ ಈಗ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿರೋದು ಹಿರಿಯ ಸಚಿವ ಕೆ.ಎನ್. ರಾಜಣ್ಣ. ಹೌದು, ಅವರ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಅವರು ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಎಲ್ಲೂ ಹೇಳಿಲ್ಲ. ಆದರೆ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಎನ್ನುವ ಗಾದೆ ಇದೆ ಅಂತ, ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ನಿಜ. ರಾಜಕೀಯದಲ್ಲಿ ಯಾರು ಯಾವಾಗ ಯಾರ ಬಗ್ಗೆ ಮಾತಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಕೆ.ಎನ್. ರಾಜಣ್ಣವರು ಕೂಡ ಸಾಮಾನ್ಯ ನಾಯಕರೇನಲ್ಲ. ಹೌದು, ಅವರಿಗೂ ದೊಡ್ಡ ಪ್ರಭಾವ ಇದೆ. ಆದರೂ ಅವರು ದೊರೆ ಅಂತ ಪದ ಬಳಸಿದ್ದು ಸುಮ್ನೆ ಅಲ್ಲ. ಪಕ್ಷದಲ್ಲಿ ಅಧಿಕಾರದಲ್ಲಿರುವವರು ತಮಗೊಂದು ರೂಲ್ಸ್, ಉಳಿದವರಿಗೆ ಮತ್ತೊಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಪರೋಕ್ಷವಾಗಿ ಪಾಯಿಂಟ್ಔಟ್ ಮಾಡ್ತಿದ್ದಾರೆ. ರಾಜಣ್ಣನವರ ಕೋಪಕ್ಕೆ ನಿಖರವಾದ ಕಾರಣ ಕೂಡ ಮೂಲ ವರದಿಯಲ್ಲಿದೆ. ಅದೇ ಆ ಸದ್ಗುರು ಭೇಟಿಯ ವಿಚಾರ ಅಲ್ವಾ? ಎಕ್ಸಾಕ್ಟ್ಲಿ. ಹಿಂದೆ ರಾಹುಲ್ ಗಾಂಧಿ ಯಾರು ಅಂತ ಪ್ರಶ್ನಿಸಿ ಅಪಮಾನ ಮಾಡಿದ್ದ ಸದ್ಗುರು ಜಗ್ಗಿ ವಾಸುದೇವ ಅವರ ಪಕ್ಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆ ಹಂಚಿಕೊಂಡಿದ್ದನ್ನ ರಾಜಣ್ಣ ಇಲ್ಲಿ ಪರೋಕ್ಷವಾಗಿ ಪ್ರಶ್ನಿಸಿದ್ದಾರೆ. ಹೌದು, ಇದು ಸೈದ್ಧಾಂತಿಕ ಪ್ರಶ್ನೆ. ಅಂದ್ರೆ ಪಕ್ಷದ ಸುಪ್ರೀಂ ನಾಯಕರನ್ನೇ ಲಘುವಾಗಿ ಮಾತನಾಡಿದವರ ಜೊತೆ ವೇದಿಕೆ ಹಂಚಿಕೊಳ್ಳೋದು ಶಿಸ್ತು ಉಲ್ಲಂಘನೆ ಅಲ್ವಾ ಅನ್ನೋದು ಅವರ ತರ್ಕ. ಕರೆಕ್ಟ್. ಆದ್ರೆ ನಂಗೆ ಇಲ್ಲೊಂದು ಡೌಟ್ ಇದೆ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ, ಹಾಗೆ ಪಕ್ಷದ ರಾಜ್ಯಾಧ್ಯಕ್ಷರು. ಹೌದು. ಅವರು ಪ್ರೋಟೋಕಾಲ್ ಪ್ರಕಾರ ಅಥವಾ ಒಂದು ಕಾರ್ಯತಂತ್ರದ ಭಾಗವಾಗಿ ಬೇರೆ ಬೇರೆ ಮುಖಂಡರನ್ನ, ಪ್ರಭಾವಿಗಳನ್ನ ಭೇಟಿ ಮಾಡಬೇಕಾಗತ್ತೆ ಅಲ್ವಾ? ಅದನ್ನ ಶಿಸ್ತು ಉಲ್ಲಂಘನೆ ಅಂತ ಹೇಗೆ ಕರೆಯೋಕ್ಕಾಗತ್ತೆ? ನೀವು ಕೇಳಿದ ಪ್ರಶ್ನೆ ವ್ಯಾಲಿಡ್ ಆಗಿದೆ. ಪ್ರೋಟೋಕಾಲ್ ಅಥವಾ ಕಾರ್ಯತಂತ್ರ ಅಂತ ಅದನ್ನ ಸಮರ್ಥಿಸ್ಕೋಬಹುದು. ಆದರೆ ಸಮಸ್ಯೆ ಶುರುವಾಗೋದು ಆ ಡಬಲ್ ಸ್ಟ್ಯಾಂಡರ್ಡ್ಸ್ ಇಂದ. ಅಂದ್ರೆ ದ್ವಂದ್ವ ನೀತಿ. ಹೌದು. ಒಂದು ಸಾಮಾನ್ಯ ಕಾರ್ಯಕರ್ತ ಪಕ್ಷದ ನಾಯಕರ ವಿರುದ್ಧ ಯಾರೋ ಮಾಡಿದ ಪೋಸ್ಟ್ನ ಜಸ್ಟ್ ಶೇರ್ ಮಾಡಿದ್ರೆ ಸಾಕು, ರಾತ್ರೋರಾತ್ರಿ ಆತನನ್ನ ಉಚ್ಚಾಟನೆ ಮಾಡ್ತಾರೆ. ನಿಜ, ಅಲ್ಲಿ ಮುಲಾಜೇ ಇರಲ್ಲ. ಆಗ ಪ್ರೋಟೋಕಾಲ್ ಟಾಲರೆನ್ಸ್ ಎಲ್ಲೂ ಬರಲ್ಲ. ಆದ್ರೆ ಉನ್ನತ ಮಟ್ಟದಲ್ಲಿರೋವಾರು ಸೈದ್ಧಾಂತಿಕವಾಗಿ ಪಕ್ಷದ ವಿರೋಧಿಗಳ ಜೊತೆ ವೇದಿಕೆ ಹಂಚಿಕೊಂಡಾಗ ಅದು ರಾಜಕೀಯ ಅನಿವಾರ್ಯತೆ ಆಗ್ಬಿಡುತ್ತೆ. ಓಹೋ, ಅಂದ್ರೆ ರೂಲ್ಸ್ ಬೇರೆ ಬೇರೆ. ಎಕ್ಸಾಕ್ಟ್ಲಿ. ರಾಜಣ್ಣನವರು ಪ್ರಶ್ನಿಸ್ತಿರುವುದು ಆ ಭೇಟಿಯನ್ನಲ್ಲ, ಆ ಭೇಟಿಗೆ ಸಿಕ್ತಿರುವ ಇಮ್ಯುನಿಟಿಯನ್ನ. ಸಾಮಾನ್ಯರಿಗೆ ಒಂದು ನ್ಯಾಯ, ದೊರೆಗಳಿಗೆ ಇನ್ನೊಂದು ನ್ಯಾಯನ ಅನ್ನೋದು ಅವರ ಮೂಲ ಪ್ರಶ್ನೆ. ಗಾಟ್ ಇಟ್. ಅಂದ್ರೆ ರೂಲ್ ಬುಕ್ ಓದೋದು ಬರೀ ಕೆಳಗಿರೋ ಕಾರ್ಯಕರ್ತರಿಗೆ ಮಾತ್ರ, ಮೇಲಿರೋರಿಗೆ ಆ ರೂಲ್ ಬುಕ್ ಕೇವಲ ಒಂದು ರೆಫರೆನ್ಸ್ ಮೆಟೀರಿಯಲ್ ಇದ್ದಾಗೆ. ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಇದನ್ನೇ ವರದಿ ಇನ್ನೊಂದು ಉದಾಹರಣೆ ಮೂಲಕ ಬಿಡಿಸಿಟ್ಟಿದೆ. ಇದಂತೂ ನನಗೆ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಅನ್ಸ್ತು. ಯಾವುದದು? ಹಿರಿಯ ನಾಯಕ ಶಾಮನೂರ್ ಶಿವಶಂಕರಪ್ಪ ಅವರ ವಿಚಾರ. ಶಿಸ್ತಿನ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಿದ್ರು, ಇವರ ಮೇಲೆ ಒಂದು ಸಣ್ಣ ನೋಟಿಸ್ ಕೂಡ ಹೋಗಿಲ್ಲ ಅನ್ನೋದನ್ನ ವರದಿ ಹೈಲೈಟ್ ಮಾಡಿದೆ. ಓ ಹೌದು. ಶಾಮನೂರು ಶಿವಶಂಕರಪ್ಪ ಅವರ ಕೇಸು ರಾಜಕೀಯದಲ್ಲಿ ಆ ಪೊಲಿಟಿಕಲ್ ಕ್ಯಾಪಿಟಲ್ ಅಥವಾ ರಾಜಕೀಯ ಬಂಡವಾಳ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ಮತ ನೀಡಿ ಅಂತ ಶಾಮನೂರವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ರು. ಅದೇ ನೋಡಿ, ಎಷ್ಟು ವಿಚಿತ್ರ ಅಲ್ವಾ? ನಾನೇನಾದ್ರೂ ನನ್ನ ಬಾಸ್ ಎದುರುಗಡೆ ನಿಂತ್ಕೊಂಡು ನಮ್ಮ ಕಂಪ್ನಿ ಪ್ರಾಡಕ್ಟ್ ಬೇಡ, ಪಕ್ಕದ ಕಂಪ್ನಿ ತಗೊಳ್ಳಿ ಅಂದ್ರೆ ನನ್ನನ್ನ ಅದೇ ಕ್ಷಣದಲ್ಲಿ ಫೈರ್ ಮಾಡ್ತಾರೆ. ಹೌದು, ಅಲ್ಲಿ ಆನ್ ದಿ ಸ್ಪಾಟ್ ಟರ್ಮಿನೇಷನ್ ಆಗುತ್ತೆ. ಆದ್ರೆ ಇಲ್ಲಿ ಆಡಳಿತ ಪಕ್ಷದ ಹಿರಿಯ ನಾಯಕರೊಬ್ರು ವಿರೋಧ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಪಬ್ಲಿಕ್ಕಾಗಿ ಹೇಳ್ತಾರೆ. ಆದ್ರೂ ಹೈಕಮಾಂಡ್ ಸೈಲೆಂಟ್. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಇದೆ. ಹೇಳಿ. ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಬಿ ಫಾರಂ ಸಿಗುವ ಮೊದಲೇ ಅವರು ನಾಮಪತ್ರ ಸಲ್ಲಿಸಿದ್ರು. ವಾವ್, ಇದು ಒಂಥರ ನೀವು ಬಿ ಫಾರಂ ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ, ನಾನೇ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ, ಅದೇ ಆಟಿಟ್ಯೂಡ್. ಹಾಗಾದ್ರೆ ಇದೆಲ್ಲದ ಅರ್ಥವೇನು? ಹೈಕಮಾಂಡ್ ಯಾಕೆ ಇವರ ವಿಚಾರದಲ್ಲಿ ಕಣ್ಮುಚ್ಚ್ ಕೂತಿದೆ? ಅವರಿಗೆ ಇವರ ವಿಚಾರದಲ್ಲಿ ಕ್ರಮ ತಗೊಂಡ್ರೆ ಆಗೋ ನಷ್ಟ ಆದ್ರೂ ಏನು? ಇಲ್ಲೇ ನೀವು ಈ ಮೆಕ್ಯಾನಿಸಂ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಬೇಕು. ಓಕೆ. ಯಾವುದೇ ರಾಜಕೀಯ ಪಕ್ಷದ ಹೈಕಮಾಂಡ್ ಕೇವಲ ರೂಲ್ ಬುಕ್ ಇಟ್ಕೊಂಡು ಪಾರ್ಟಿ ನಡೆಸಲ್ಲ. ಅವರು ರಿಸ್ಕ್ ಅನಾಲಿಸಿಸ್ ಮಾಡ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರು ಬರೀ ಒಬ್ಬ ಶಾಸಕನಲ್ಲ, ಅವರೊಂದು ಬಹುದೊಡ್ಡ ಸಮುದಾಯದ ಮುಂಚೂಣಿ ನಾಯಕರು. ಹೌದು, ಆ ಭಾಗದಲ್ಲಿ ಅವರಿಗೆ ದೊಡ್ಡ ಪ್ರಭಾವ ಇದೆ. ನಿಜ, ದೊಡ್ಡ ಆರ್ಥಿಕ ಶಕ್ತಿ ಕೂಡ ಹೌದು. ಮತ್ತು ಆ ಇಡೀ ಮಧ್ಯ ಕರ್ನಾಟಕ ಭಾಗದಲ್ಲಿ ಅವರದೇ ಆದ ಒಂದು ಪ್ರಭಾವಳಿ ಇದೆ. ಅವರನ್ನ ಎದುರು ಹಾಕ್ಕೊಂಡ್ರೆ ಅದು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಲ್ಲ, ಇಡೀ ರಾಜ್ಯದ ಜಾತಿ ಸಮೀಕರಣದ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಹೈಕಮಾಂಡ್ಗೆ ಸಿದ್ಧಾಂತಕ್ಕಿಂತ ಇಲ್ಲಿ ಜಾತಿ ಲೆಕ್ಕಾಚಾರ, ಹಣಬಲ ಮತ್ತು ಗೆಲ್ಲುವ ಸಾಮರ್ಥ್ಯವೇ ಮುಖ್ಯ ಆಗುತ್ತೆ ಅಂತೀರಾ? ನಿಖರವಾಗಿ ಹೈಕಮಾಂಡ್ ಲೆಕ್ಕಾಚಾರ ಮಾಡೋದು ತುಂಬಾ ಸಿಂಪಲ್.
ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಇವರು ತಮ್ಮ ಸಮುದಾಯದ ವೋಟುಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಬಲ್ಲರ? ಮಾಡಬಲ್ರು ಅಂದ್ರೆ ಸೈಲೆಂಟ್ ಆಗ್ತಾರೆ. ಹೌದು, ಮಾಡಬಲ್ಲರು ಎಂದಾದರೆ ಹೈಕಮಾಂಡ್ ಮೌನಕ್ಕೆ ಶರಣಾಗುತ್ತೆ. ಜಬ್ಬಾರ್ ಅಥವಾ ನಸೀರ್ ಅಹ್ಮದ್ ವಿಚಾರದಲ್ಲಿ ಆ ಆರ್ಥಿಕ ಬಲ ಅಥವಾ ಮಾಸ್ ಬೇಸ್ ಇರ್ಲಿಲ್ಲ. ಆದ್ರಿಂದ ಅಲ್ಲಿ ತಲೆದಂಡ ಆಯಿತು. ಕರೆಕ್ಟ್, ಅಲ್ಲಿ ಆಕ್ಷನ್ ಈಸಿ ಇತ್ತು. ಹೌದು, ಆದ್ರೆ ಇಲ್ಲಿ ಬರೀ ನೋಟಿಸ್ ಕೊಡೋಕು ಹೈಕಮಾಂಡ್ ಹಿಂದೇಟು ಹಾಕ್ತಿದೆ. ಅಂದ್ರೆ ಶಿಸ್ತು ಅನ್ನೋದು ನೀವು ಮಾಡಿರೋ ತಪ್ಪಿನ ಆಧಾರದ ಮೇಲೆ ನಿರ್ಧಾರ ಆಗಲ್ಲ. ಬದ್ಲಿಗೆ ನೀವು ಪಕ್ಷಕ್ಕೆ ಎಷ್ಟು ಅನಿವಾರ್ಯ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ವಾಹ್, ಇದು ನಿಜಕ್ಕೂ ಕಟು ವಾಸ್ತವ. ಪಕ್ಷಕ್ಕೆ ಎಷ್ಟು ಅನಿವಾರ್ಯವೋ ಅಷ್ಟು ನೀವು ಸೇಫ್. ಹೌದು. ಇದೇ ಲಾಜಿಕ್ ಅನ್ನು ವರ್ವಿ ಇನ್ನೊಂದು ಘಟನೆಗೂ ಕನೆಕ್ಟ್ ಮಾಡಿದೆ. ಯಾವುದದು? ಸಿಎಂ ಬದಲಾವಣೆ ವಿಚಾರಣ. ಎಕ್ಸಾಕ್ಟ್ಲಿ. ಸಿಎಂ ಬದಲಾವಣೆ ಬಗ್ಗೆ ಯಾರೂ ಬಹಿರಂಗವಾಗಿ ಮಾತನಾಡಬಾರದು ಅಂತ ಹೈಕಮಾಂಡ್ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿತ್ತು ಅಲ್ವಾ? ಹೌದು, ಕೊಟ್ಟಿದ್ರು. ಆದರೂ ಯತೀಂದ್ರ ಸಿದ್ದರಾಮಯ್ಯ ಬಣದವರು ಒಂದು ಕಡೆ, ಡಿಕೆ ಶಿವಕುಮಾರ್ ಬಣದ ನಾಯಕರು ಇನ್ನೊಂದು ಕಡೆ ನಿರಂತರವಾಗಿ ಹೇಳಿಕೆ ಕೊಡ್ತಾನೇ ಇದ್ದಾರೆ. ಇವರಿಗೇನು ಡೈರೆಕ್ಟ್ ಉಚ್ಚಾಟನೆ ಆಗ್ತಿಲ್ಲ, ಬದ್ಲಿಗೆ ಬರೀ ಪೇಪರ್ ನೋಟಿಸ್ ಕೊಡ್ತಿದ್ದಾರೆ ಅಷ್ಟೇ. ಇದು ಸುಮ್ಮನೆ ಒಂದು ಪ್ರೊಸೀಜರ್ ಅಷ್ಟೇ. ಇದೊಂಥರ ಕಣ್ಣೊರಿಸೋ ತಂತ್ರ ಅಲ್ವಾ? ಒಬ್ರಿಗೆ ಡೈರೆಕ್ಟ್ ಉಚ್ಚಾಟನೆ, ಇನ್ನೊಬ್ರಿಗೆ ಸುಮ್ನೆ ಕಾಗದದ ವಿಮಾನ ಹಾರಿಸಿದ ಹಾಗೆ. ಖಂಡಿತ. ಈ ರೀತಿ ನಾಮಕಾವಸ್ಥೆ ನೋಟಿಸ್ಗಳನ್ನ ಕೊಟ್ಟಾಗ ಅದು ಪಕ್ಷದ ಕೆಳಹಂತದ ಕಾರ್ಯಕರ್ತರ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ. ಹೀಗೆ ಅಂತೀರಾ? ಒಮ್ಮೆ ಯೋಚನೆ ಮಾಡಿ, ಬೀದಿಯಲ್ಲಿ ನಿಂತು ಪೋಸ್ಟರ್ ಅಂಟಿಸಿ ವಿರೋಧಿಗಳಿಂದ ಏಟು ತಿಂದು ಪಕ್ಷ ಕಟ್ಟುವ ಕಾರ್ಯಕರ್ತನಿಗೆ ಇವರ ಈ ಪೇಪರ್ ನೋಟಿಸ್ ನಾಟಕ ನೋಡಿದಾಗ ಏನಾಗಬಹುದು? ಫ್ರಸ್ಟ್ರೇಷನ್ ಆಗತ್ತೆ. ಹೌದು, ವ್ಯವಸ್ಥೆಯ ಮೇಲಿನ ನಂಬಿಕೆಯೇ ಹೊರಟೋಗುತ್ತೆ. ಉನ್ನತ ನಾಯಕರು ವಿರೋಧ ಪಕ್ಷದ ಪರ ಪ್ರಚಾರ ಮಾಡಿದ್ರೂ ಸೇಫ್ ಆಗಿರ್ತಾರೆ, ಆದ್ರೆ ನಾವು ಮಾತ್ರ ಬಲಿಯಾಗ್ತೀವಿ ಅನ್ನೋ ಹತಾಶೆ ಶುರುವಾಗುತ್ತೆ. ನಿಜ. ಈ ಹತಾಶೆ ಮತ್ತು ಅಭದ್ರತೆಯ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಎನ್ನುವುದನ್ನ ವರದಿಯ ಮುಂದಿನ ಭಾಗ ಬಿಚ್ಚಿಡುತ್ತೆ. ಪಕ್ಷದಲ್ಲಿ ಈಗ ರಹಸ್ಯ ಸಭೆಗಳ ಪರ್ವ ಶುರುವಾಗಿದೆ. ಓ, ಆ ಸಚಿವರ ಸಭೆ ವಿಚಾರ ಅಲ್ವಾ? ಹೌದು. ಇತ್ತೀಚೆಗೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಮತ್ತು ಜಮೀರ್ ಅಹಮ್ಮದ್ ಖಾನ್ ಅವರು ದಿಢೀರಂತ ಒಂದು ರಹಸ್ಯ ಸಭೆ ನಡೆಸಿದ್ದಾರೆ. ಈ ಸಭೆ ಹೈಕಮಾಂಡ್ನಲ್ಲೇ ಕಂಪನ ಸೃಷ್ಟಿಸಿದೆ ಅಂತ ರಿಪೋರ್ಟ್ ಹೇಳುತ್ತೆ. ಇದನ್ನ ಸ್ವಲ್ಪ ಡಿಕೋಡ್ ಮಾಡೋಣ. ಈ ನಾಯಕರೆಲ್ಲ ಆಡಳಿತ ಪಕ್ಷದ ಪ್ರಭಾವಿ ಸಚಿವರು. ಹೌದು. ಇವರು ಯಾಕೆ ಬಾಗ್ಲು ಮುಚ್ಕೊಂಡು ಸಭೆ ಮಾಡಬೇಕು? ದಾವಣಗೆರೆ ದಕ್ಷಿಣದ ಉಪಚುನಾವಣೆ ರಿಸಲ್ಟ್ ಏನಾದ್ರು ವಿರೋಧವಾದರೆ ತಮ್ಮನ್ನೇ ಬಲಿಪಶು ಮಾಡ್ತಾರನ್ನೋ ಆತಂಕನಾ? ಹೌದು. ಇದು ಸ್ಪಷ್ಟವಾಗಿ ಪಕ್ಷದೊಳಗಿನ ಆ ಟ್ರಸ್ಟ್ ಡೆಫಿಸಿಟ್ ಅಂದ್ರೆ ನಂಬಿಕೆಯ ಕೊರತೆಯನ್ನ ತೋರಿಸುತ್ತೆ. ಕರೆಕ್ಟ್. ಯಾವಾಗ ರೂಲ್ಸ್ ಎಲ್ರಿಗೂ ಒಂದೇ ತರಹ ಅನ್ವಯ ಆಗಲ್ವೋ ಆಗ ಯಾರೂ ಕೂಡ ಸೇಫ್ ಅಂತ ಫೀಲ್ ಮಾಡಲ್ಲ. ಈ ರಹಸ್ಯ ಸಭೆಯಲ್ಲಿ ಭಾಗವಹಿಸಿದ ನಾಯಕರನ್ನ ಗಮನಿಸಿ. ಎಲ್ರೂ ಪ್ರಭಾವಿಗಳೇ. ಹೌದು, ಇವರೆಲ್ಲರೂ ತಮ್ಮದೇ ಆದ ಪ್ರಭಾವ ಹೊಂದಿರೋರು. ಆದ್ರೆ ಅದೇ ಸಮಯದಲ್ಲಿ ಪಕ್ಷದ ಆಂತರಿಕ ರಾಜಕೀಯದ ಬಲಿಪಶುಗಳಾಗುವ ಸಾಧ್ಯತೆ ಇರೋರು. ಅಂದ್ರೆ ಸ್ಕೇಪ್ ಗೋಟ್ ಆಗ್ತೀವಿ ಅನ್ನೋ ಭಯ. ಎಕ್ಸಾಕ್ಟ್ಲಿ. ದಾವಣಗೆರೆ ಉಪಚುನಾವಣೆಯ ಸೋಲಿನ ಹೊಣೆಯನ್ನ ಯಾರಾದ್ರೊಬ್ರ ತಲೆಗೆ ಕಟ್ಲೇಬೇಕು ಅನ್ನೋ ಲೆಕ್ಕಾಚಾರ ಶುರುವಾದಾಗ ಈ ನಾಯಕರು ಅದು ನಾವಾಗಬಾರ್ದು ಅಂತ ತಮ್ಮ ರಕ್ಷಣೆಗೆ ತಾವೇ ನಿಂತಿದ್ದಾರೆ. ಅಂದ್ರೆ ನಾವೆಲ್ಲ ಒಂದೇ ಕುಟುಂಬ, ಒಗ್ಗಟ್ಟಾಗಿದ್ದೀವಿ ಅಂತ ಹೊರಗಡೆ ಭಾಷಣ ಮಾಡೋ ನಾಯಕರು ಒಳಗಡೆ ನನ್ನನ್ನ ಯಾರು ಮುಗಿಸ್ತಾರೆ ಅಂತ ಕಾಯ್ತಾ ಕೂತಿದ್ದಾರೆ. ಅದೇ ರಾಜಕೀಯದ ವಿಪರ್ಯಾಸ. ಇದೇ ಸಮಯದಲ್ಲಿ ಜಮೀರ್ ಅಹಮ್ಮದ್ ಖಾನ್ ಅವರು ಕೊಟ್ಟಿರೋ ಒಂದು ರಿಯಾಕ್ಷನ್ ವರದಿಯಲ್ಲಿದೆ. ದಾವಣಗೆರೆ ಎಲೆಕ್ಷನ್ ಟೈಮಲ್ಲಿ ಅವರು ಕೇರಳಕ್ಕೆ ಮೋಜ್ ಮಸ್ತಿಗೆ ಹೋಗಿದ್ರು ಅನ್ನೋ ಟೀಕೆ ಬಂದಿತ್ತು. ಹೌದು, ಬಹಳ ಚರ್ಚೆಯಾಗಿತ್ತು ಅದು. ಅದಕ್ಕೆ ಅವರು, ನಾನು ಮೋಜು ಮಸ್ತಿಗೆ ಹೋಗಿಲ್ಲ, ಹೈಕಮಾಂಡ್ ಆದೇಶದಂತೆ ಸ್ಟಾರ್ ಕ್ಯಾಂಪೇನರ್ ಆಗಿ ಕೆಲಸಕ್ಕೆ ಹೋಗಿದ್ದೆ ಅಂತ ಸಮರ್ಥನೆ ಕೊಟ್ಟಿದ್ದಾರೆ. ಇದು ಕೇವಲ ಒಂದು ಸ್ಪಷ್ಟನೆ ಅಂತ ನನಗನ್ಸಲ್ಲ. ಖಂಡಿತ ಅಲ್ಲ. ತನ್ನನ್ನ ಕಾರ್ನರ್ ಮಾಡೋಕೆ ಪಕ್ಷದೊಳಗೇ ನಡೀತಿರೋ ಸಂಚಿಗೆ ಅವರು ಕೊಟ್ಟ ಕೌಂಟರ್ ಅಟ್ಯಾಕ್ ಅಥವಾ ಪ್ರತಿಭಟನೆ ಇದು ಅಲ್ವಾ? ಎಕ್ಸಾಕ್ಟ್ಲಿ. ನೀವು ಸರಿಯಾಗಿ ಪಾಯಿಂಟ್ಔಟ್ ಮಾಡಿದ್ರಿ. ರಾಜಕೀಯದಲ್ಲಿ ಯಾವತ್ತೂ ನಾನು ತಪ್ಪು ಮಾಡಿಲ್ಲ ಅಂತ ಹೇಳೋದು ಬರೀ ಡಿಫೆನ್ಸ್ ಆಗಿರಲ್ಲ, ಅದು ಎದುರಾಳಿಗೆ ಕೊಡೋ ವಾರ್ನಿಂಗ್ ಕೂಡ ಆಗಿರುತ್ತೆ. ಓಹೋ, ಅಂದ್ರೆ ಸುಮ್ಮನೆ ಬಿಡಲ್ಲ ಅಂತ. ಹೌದು. ನನ್ನನ್ನ ಬಲಿಪಶು ಮಾಡೋಕೆ ನೋಡಿದ್ರೆ ನಾನು ಸುಮ್ನೆ ಕೂರಲ್ಲ, ಹೈಕಮಾಂಡ್ ಹೆಸರನ್ನೇ ಎಳೆದು ತರ್ತೀನಿ ಅನ್ನೋ ಮೆಸೇಜ್ ಅದು. ಇಲ್ಲಿ ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕ್ತದೆ. ಯಾವ ಪ್ರಶ್ನೆ? ಪಕ್ಷದೊಳಗೆ ನಡೀತಿರುವ ಈ ಸಂಚು ಮತ್ತು ಪ್ರತಿಭಟನೆಯ ವಾತಾವರಣ ಭವಿಷ್ಯದಲ್ಲಿ ಕಾಂಗ್ರೆಸ್ನ ಆಂತರಿಕ ಬಿರುಕನ್ನ ಎಷ್ಟು ದೊಡ್ಡದು ಮಾರಬಹುದು ಅಂತ. ಒಂದು ಆಡಳಿತ ಪಕ್ಷದ ಮಂತ್ರಿಗಳು ವಿರೋಧ ಪಕ್ಷದವರನ್ನ ಎದುರಿಸುವ ಬದಲು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಇಷ್ಟೊಂದು ಡಿಫೆನ್ಸಿವ್ ಆಗಿ ನಿಂತ್ರೆ ರಾಜ್ಯದ ಆಡಳಿತದ ಗತಿಯೇನು? ವಾವ್, ದಟ್ಸ್ ಅ ಬ್ರಿಲಿಯಂಟ್ ಪಾಯಿಂಟ್. ಈಗ ನಾನು ಆ ಸಾಮಾನ್ಯ ವೋಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ತೀನಿ. ಹೇಳಿ. ನಾನೇನೋ ಅವ್ರ ಪಕ್ಷದ ಪ್ರಣಾಳಿಕೆ ನೋಡಿ, ಅವರ ಸಿದ್ಧಾಂತ ನೋಡಿ ವೋಟ್ ಹಾಕಿರ್ತೀನಿ.
ಆದ್ರೆ ಅಲ್ಲಿ ಆಡಳಿತ ನಡೆಸಬೇಕಾದ ಮಂತ್ರಿಗಳು ನನ್ನ ಕುರ್ಚಿ ಯಾರು ಕೀಳ್ತಾರೆ, ನನ್ನನ್ನ ಯಾರು ಬಲಿಪಶು ಮಾಡ್ತಾರೆ ಅಂತ ಬರೀ ಇದೇ ಪಾಲಿಟಿಕ್ಸ್ ಮಾಡ್ಕೊಂಡು ಕೂತ್ರೆ, ನನ್ನ ರಸ್ತೆಗೆ ಯಾರು ಡ್ಯಾಂಬರ್ ಹಾಕ್ತಾರೆ, ನನ್ನ ಊರಿಗೆ ಯಾರು ನೀರು ಕೊಡ್ತಾರೆ. ನಿಜ, ಜನಸಾಮಾನ್ಯರಿಗೆ ಆಗೋ ನಷ್ಟ ಇದು. ದಿಸ್ ಇಸ್ ಸೀರಿಯಸ್. ಪಕ್ಷದ ಆಂತರಿಕ ಕಚ್ಚಾಟ ಹೆಂಗೆ ಪಬ್ಲಿಕ್ ಗವರ್ನೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಹೌದು. ಯಾವಾಗ ಶಿಸ್ತು, ನಿಯಮ ಮತ್ತು ಸಿದ್ಧಾಂತಗಳು ಕೇವಲ ದುರ್ಬಲರಿಗೆ ಮಾತ್ರ ಸೀಮಿತವಾಗಿ ಪ್ರಭಾವಿಗಳಿಗೆ ರತ್ನಗಂಬಳಿ ಹಾಸಲಾಗುತ್ತದೋ ಅಲ್ಲಿ ವ್ಯವಸ್ಥೆ ಕುಸಿಯಲು ಶುರುವಾಗುತ್ತದೆ. ಕರೆಕ್ಟ್. ನಾವು ಚರ್ಚಿಸಿದ ಈ ಮೂಲ ವರದಿಗಳ ಒಟ್ಟು ಸಾರಾಂಶವೇ ಇದು. ಅಲ್ಪಸಂಖ್ಯಾತ ನಾಯಕರ ಮೇಲಿನ ದಿಢೀರ್ ತಲೆದಂಡ, ರಾಜಣ್ಣನವರ ಆ ದೊರೆಯ ಬಗೆಗಿನ ಆಕ್ರೋಶ, ಶಾಮನೂರವರಂತಹ ಪ್ರಭಾವಿಗಳ ವಿರುದ್ಧ ಹೈಕಮಾಂಡಿನ ಅಸಹಾಯಕತೆ ಮತ್ತು ಈ ಮಂತ್ರಿಗಳ ರಹಸ್ಯ ಸಭೆಗಳು. ಇದೆಲ್ಲವೂ ಇಂಟರ್ ಕನೆಕ್ಟೆಡ್. ಎಕ್ಸಾಕ್ಟ್ಲಿ. ಇವೆಲ್ಲವೂ ಬೇರೆ ಬೇರೆ ಘಟನೆಗಳಂತೆ ಕಂಡ್ರೂ ಇವೆಲ್ಲವನ್ನೂ ಬೆಸೆಯುವ ಒಂದೇ ದಾರ ಅಂದ್ರೆ ಆ ಆಯ್ದ ಶಿಸ್ತು ಕ್ರಮ ಅಥವಾ ಸೆಲೆಕ್ಟಿವ್ ಡಿಸಿಪ್ಲಿನ್. ನಿಜ. ಎಲ್ಲಿಯವರೆಗೆ ದುಡ್ಡು, ಅಧಿಕಾರ ಮತ್ತು ಜಾತಿಯ ಬಲ ಶಿಸ್ತಿನ ತಕ್ಕಡಿಗಿಂತ ಭಾರವಾಗಿರುತ್ತೋ ಅಲ್ಲಿಯವರೆಗೂ ಈ ನಾಟಕಗಳು ನಡೀತಾನೆ ಇರ್ತವೆ. ಈ ವರದಿಗಳು ನಮಗೆ ಕೇವಲ ರಾಜಕೀಯ ಗಾಸಿಪ್ಗಳನ್ನು ಹೇಳ್ತಿಲ್ಲ. ಖಂಡಿತ ಇಲ್ಲ. ಬದಿಗೆ ಒಂದು ರಾಜಕೀಯ ಪಕ್ಷ ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕನ್ನ ಕಡೆಗಣಿಸಿ ಪ್ರಭಾವಿಗಳನ್ನ ಮಾತ್ರ ಓಲೈಸಲು ಹೊರಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ದಾವಣಗೆರೆಯ ಫಲಿತಾಂಶದ ನಂತರ ಈ ಬಿರುಗಾಳಿ ಯಾರನ್ನ ಬಲಿ ಪಡೆಯಲಿದೆ? ಕಾದು ನೋಡ್ಬೇಕು. ಮತ್ತು ಮುಖ್ಯಮಂತ್ರಿಗಳು ತಮ್ಮ ಆಪ್ತರನ್ನ ಈ ಆಯ್ಕೆಯ ಶಿಸ್ತು ಕ್ರಮದಿಂದ ಹೇಗೆ ಬಚಾವ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಮತ್ತು ಈ ಪ್ರಶ್ನೆಗೆ ಉತ್ತರ ಸಿಗುವ ಹೊತ್ತಿಗೆ ಪಕ್ಷದೊಳಗಿನ ಸಮೀಕರಣಗಳು ಸಂಪೂರ್ಣವಾಗಿ ಬದಲಾಗಿರಬಹುದು. ಏಕೆಂದ್ರೆ ನೀವು ಸಾಂಪ್ರದಾಯಿಕ ನಿಷ್ಠಾವಂತರನ್ನ ದೂರ ತಳ್ಳಿ ಕೇವಲ ಪ್ರಭಾವಿಗಳನ್ನೇ ನೆಚ್ಕೊಂಡ್ರೆ ನಾಳೆ ಆ ಪ್ರಭಾವಿಗಳು ತಮ್ಮ ಲಾಭಕ್ಕಾಗಿ ಪಕ್ಷವನ್ನೇ ಮುಳುಗಿಸಲಾರರು ಎಂಬುದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. ಎಕ್ಸಾಕ್ಟ್ಲಿ. ಹಾಗಾಗಿಯೇ ಈ ಚರ್ಚೆಯನ್ನು ಮುಗಿಸೋ ಮುನ್ನ ಈ ವಿಶ್ಲೇಷಣೆಯ ಆಚೆಗೆ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಚೋದನಾಕಾರಿ ಪ್ರಶ್ನೆಯನ್ನ ಬಿಟ್ಟೋಗ್ತಿದ್ದೀನಿ. ಖಂಡಿತ, ಹೇಳಿ. ಒಮ್ಮೆ ಯೋಚನೆ ಮಾಡಿ ನೋಡಿ. ಒಂದು ವೇಳೆ ಈ ಆಯ್ದ ಶಿಸ್ತು ಕ್ರಮದಿಂದ ಪಕ್ಷದ ನಿಷ್ಠಾವಂತ ತಳಹದಿಯೇ ಶಾಶ್ವತವಾಗಿ ದೂರವಾದರೆ ಈ ಪ್ರಭಾವಿ ನಾಯಕರು ತಮ್ಮದೇ ಆದ ಹೊಸ ಮತಬ್ಯಾಂಕನ್ನು ತಂದು ಪಕ್ಷವನ್ನ ಉಳಿಸ್ಕೊಳ್ಳೋ ಶಕ್ತಿ ಹೊಂದಿದ್ದಾರೆಯಾ? ಇದೊಂದು ಬಹುದೊಡ್ಡ ಪ್ರಶ್ನೆ. ಹೌದು. ಅಥವಾ ಅವರು ಮುಳುಗುತ್ತಿರೋ ಹಡಗಿನಲ್ಲಿ ಕೂತು ಹಡಗಿನ ಕ್ಯಾಪ್ಟನ್ ಸೀಟಿಗಾಗಿ ಕಿತ್ತಾಡುತ್ತಿದ್ದಾರೆಯಾ? ಇದನ್ನೊಮ್ಮೆ ಯೋಚಿಸಿ ನೋಡಿ. ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಡೀಪ್ ಡೈವ್ನೊಂದಿಗೆ ಮತ್ತೆ ಸಿಗೋಣ.